ಈಗ ನ್ಯೂಸ್ 50 ಸುದ್ದಿಗಳನ್ನು ಬನ್ನಿ ನೋಡೋಣ. ಮಂಗಳೂರಿನ ಮೊಂಟೆಪದವಿನಲ್ಲಿ ಮತ್ತೆ ಗುಡ್ಡದ ಭೂತ ಭೀತಿ ಮೂಡಿಸಿದೆ. ಮೂವರನ್ನ ಬಲಿ ಪಡೆದಿದ್ದಂತ ಮನೆಯ ಪಕ್ಕದಲ್ಲಿ ಆತಂಕ ಶುರುವಾಗಿದೆ. ದೈವಸ್ಥಾನಕ್ಕೂ ಗುಡ್ಡದ ಭೂತ ಕಂಟಕವಾಗಿದೆ. ಈಗಾಗಲೇ ರಸ್ತೆ ಮೇಲೆ ಗುಡ್ಡದ ಮಣ್ಣು ಬಿದ್ದಿದೆ. ಮುನ್ನೆಚ್ಚರಿಕೆಯಾಗಿ ಸ್ಥಳೀಯ ನಿವಾಸಿಗಳು ಮನೆ ತೊರೆದಿದ್ದಾರೆ. ಗುಡ್ಡ ಕುಸಿದ ಸ್ಥಳದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ದುರಂತದ ಕಥೆಯನ್ನ ಸ್ಥಳದಲ್ಲಿ ಬಿದ್ದಿರುವಂತಹ ಅವಶೇಷಗಳು ಹೇಳ್ತಾ ಇದೆ. ಕುಸಿದ ಮನೆ ಅಂಗಳದಲ್ಲಿ ಮಂಚ ಪಾತ್ರೆಗಳು ಬಿದ್ದಿವೆ. ಅವಶೇಷಗಳ ಅಡಿಯಿಂದ ಪುಟ್ಟ ಬೆಕ್ಕಿನ ಮರಿ ಬದುಕಿ ಬಂದಿದೆ. ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನಲ್ಲಿ ದಟ್ಟ ಮಂಜು ಕವಿದ ವಾತಾವರಣ ನಿರ್ಮಾಣವಾಗಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಮಳೆ ಕೊಂಚ ವಿರಾಮ ನೀಡಿದೆ. ದಟ್ಟ ಮಂಜು ಕವಿದ ಹಿನ್ನೆಲೆ ವಾಹನ ಸವಾರರು ತೀವ್ರವಾಗಿ ಪರದಾಡ್ತಾ ಇದ್ದಾರೆ. ಘಾಟ್ನ ರಸ್ತೆಗಳ ಜಲಪಾತಗಳ ಬಳಿ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಿದ್ದಾರೆ. ನಿರಂತರ ಜಿಟಿ ಮಳೆಗೆ ರಸ್ತೆಯುದ್ದಕ್ಕೂ ನೀರು ನಿಂತಿದೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಗುಂಬಳ್ಳಿ ಗ್ರಾಮದಲ್ಲಿ ಗುಂಡಿ ಬಿದ್ದ ರಸ್ತೆಯಲ್ಲಿ ಸವಾರರು ಪರದಾಡ್ತಾ ಇದ್ದಾರೆ. ರಸ್ತೆ ದುರಸ್ತಿ ಮಾಡಿಸದ ಶಾಸಕ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಇನ್ನು 3 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು ಸೇರಿದಂತೆ 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಬಾಗಲಕೋಟೆ, ಯಾದಗಿರಿ, ಹಾವೇರಿ, ಗದಗ, ಹಾಸನದಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ರಾಜ್ಯದಲ್ಲಿ ಕೊರೋನಾ ರಣಕೇಕೆ ಮುಂದುವರೆದಿದ್ದು ಹುಬ್ಬಳ್ಳಿಯಲ್ಲಿ 11 ತಿಂಗಳ ಮಗುವಿನಲ್ಲಿ ಸೋಂಕು ದೃಢಪಟ್ಟಿದೆ. ಹುಬ್ಬಳ್ಳಿಯ ಬೈರೇದೇವರಕೊಪ್ಪದ ಮಗುವಿಗೆ ಕೊರೋನಾ ಸೋಂಕು ತಗುಲಿದ್ದು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದೆ. ಹರಕೆರೆ ಗ್ರಾಮದ 60 ವರ್ಷದ ವೃದ್ಧೆಗೆ ಕೊರೋನಾ ದೃಢಪಟ್ಟಿದೆ. ಜ್ವರ, ನೆಗಡಿ ಹಿನ್ನೆಲೆ ಟೆಸ್ಟ್ ಮಾಡಿದಾಗ ಕೊರೋನಾ ಪತ್ತೆಯಾಗಿದೆ. ಬಾಲಕಿ ಸಾಧ್ವಿ ಸಾವನ್ನಪ್ಪಿರುವ ಆರೋಪ ಕೇಳಿಬಂದಿದೆ. ಪಾದದ ಮೂಳೆ ಮುರಿತದಿಂದ ಮೇ 29ರಂದು ಬಾಲಕಿ ಸಾಧ್ವಿಗೆ ಮಿಮ್ಸ್ನಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಆದರೆ ಬಾಲಕಿ ಮೃತಪಟ್ಟಿದ್ದು ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಕುಟುಂಬದವರು ಆರೋಪಿಸಿ ಪ್ರತಿಭಟಿಸಿದ್ರು. ಸ್ಥಳಕ್ಕೆ ಉಸ್ತುವಾರಿ ಸಚಿವರು ಬರುವಂತೆ ಆಗ್ರಹಿಸಿದ್ರು. ಅಯ್ಯೋ, ಗುರುವಾರ ದಿನ ಆಪರೇಷನ್ ಆಯ್ತು ಅಂದ್ರೆ ನಮಗೆ ಕಣ್ಣಿಗೆ ನಿದ್ದೆ ಬರಲಿಲ್ಲ. 10:30 11 ಗಂಟೆಗೆ ವಾಣಿಗೆ ಕೊಟ್ಟವ್ರೆ. ಆಪರೇಷನ್ ಆಯ್ತು ಕಣಮ್ಮ, ನಾನು ಚೆನ್ನಾಗ ಎಂದ ನನ್ನ ಮಗಳು ಎಲ್ಲರೂ ಚೆನ್ನಾಗಿ ಅಂದರು. ನಾನು ಶುಕ್ರವಾರ ದಿನ ಫೋನ ಮಾಡುತ್ತೆ. ಅಮ್ಮ ಬಮ್ಮ ನೀನು ಅಂದು ನಾನು ನೋಡಕ್ಕೆ ಮಧ್ಯಾಹ್ನಕ್ಕೆ ಬಂದ. ನನ್ನ ಮಗಳು ನನ್ನ ನೋಡಕ್ಕೆ ಹೆಜ್ಜೆ ಹಾಕಿ ಮನೆಗಿಂದ ಮಂಡ್ಯದ ಮಿಮ್ಸ್ ನಿರ್ದೇಶಕ ನರಸಿಂಹಮೂರ್ತಿಗೆ ಮಗು ಪೋಷಕರು ತರಾಟೆ ತೆಗೆದುಕೊಂಡಿದ್ದಾರೆ. ಸಾವಿಗೆ ಯಾರು ಹೊಣೆ ಅಂತ ಕ್ಲಾಸ್ ತಗೊಂಡಿದ್ದು ವೈದ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಬಾಲತಂಡಿ ಭೇಟಿ ನೀಡಿ ಸಮಸ್ಯೆಯನ್ನ ಆಲಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಮಗುವಿನ ಮೃತದೇಹವನ್ನು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಕೆಆರ್ ಆಸ್ಪತ್ರೆಯಿಂದ. ಅಲ್ಲಿ ವಿವಿಧ ಒಂದು ತಂಡ ಇರ್ತದೆ, ಒಂದು ವೈದ್ಯರ ತಂಡ. ಎಲ್ಲ ಒಂದು ಆಯಾಮಗಳಲ್ಲಿ ಅವರು ಪೋಸ್ಟ್ ಮಾರ್ಟಮನ್ನು ಮಾಡ್ತಾರೆ. ಬಾಡಿಯಲ್ಲಿರುವ ಕೆಮಿಕಲ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ವಿಸ್ರಾ ಕಲೆಕ್ಷನ್ ಇರ್ಬೋದು, ಪ್ರತಿಯೊಂದನ್ನು ಎಲ್ಲ ಮಾಡಿ FSLಗೆ ಸಹಿತ ಕಳಿಸ್ತಾರೆ. ಅದನ್ನು ಆಧರಿಸಿ ನಾವು ಮುಂದಿನ ಕ್ರಮ ಜರುಗಿಸ್ತೀವಿ. ಇಲ್ಲ PM ಇಲ್ಲ, ಇದು ಮೈಸೂರಿನಲ್ಲಿ, ಮೈಸೂರು ಕೆಆರ್. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಲೇಬೇಕು ಅಂತ ರಚಿತಾ ರಾಮ್ ಆಗ್ರಹಿಸಿದ್ದಾರೆ. ನಾನೇನು ಹೇಳಬೇಕು ಅದನ್ನ ಹೇಳಿದ್ದೇನೆ. ನನ್ನ ಪ್ರೀತಿ, ನನ್ನ ಭಾಷೆ, ಬೇರೆ ಭಾಷೆ ಬಗ್ಗೆ ನಾನು ಮಾತನಾಡಲ್ಲ. ಆದರೆ ನನ್ನ ಮೊದಲ ಗೌರವ ಕನ್ನಡ ಭಾಷೆಗೆ. ಯಾರಿಂದ ಯಾರೂ ಬಂದಿಲ್ಲ. ಚಿತ್ರ ಬಾನ್ ಬಗ್ಗೆ ದೊಡ್ಡವರು ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ನಮಗೆ ಅವರ ಒಂದು ಸ್ಟೇಟ್ಮೆಂಟಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ಮೆಲ್ರಿಗೂ ತಪ್ಪು ಆಗಿದೆ, ನಮಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ. ಅವರ ಒಂದು ಕಲಾ ಸೇವೆಗೆ ಆ್ಯಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್. ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬ ಚಿಕ್ಕವಳು. ನಾನು ಅದರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನನಗೆ. ಕಮಲ್ ಹಾಸನ್ ವಿರುದ್ಧ ಜಿಲ್ಲೆಯಲ್ಲೂ ಆಕ್ರೋಶ ಹೆಚ್ಚಾಗಿದೆ. ಬಳ್ಳಾರಿಯಲ್ಲಿ ಕಮಲ್ ಹಾಸನ್ ಭಾವಚಿತ್ರ ತುಳಿದು ಕಿಡಿಕಾರಿದ್ದಾರೆ. ಅಲ್ಲದೆ ಕಮಲ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ವಿಕ್ಟರಿ ಥಿಯೇಟರ್ ವಿರುದ್ಧ ಕನ್ನಡ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿವೆ. ಕಮಲ್ ಹಾಸನ್ ಪರ ನಿಂತಿದ್ದಕ್ಕೆ ವಿಕ್ಟರಿ ಸಿನಿಮಾ ವಿರುದ್ಧವಾಗಿ, ವಿಕ್ಟರಿ ಥಿಯೇಟರ್ ವಿರುದ್ಧವಾಗಿ ಕೆಂಡ ಕಾರಿದ್ದಾರೆ. ಕನ್ನಡಿಗರ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ವಿಕ್ಟರಿ ಥಿಯೇಟರ್ ಇದೀಗ ತಂಡ ಹೊಡೆದಿದೆ. ವಿವಾದ ಬಗೆಹರಿದ ಮೇಲೆ ಸಿನಿಮಾ ರಿಲೀಸ್ ಅಂತ ಪ್ರಕಟಣೆ ಹೊರಡಿಸಿದೆ. ಟಗ್ ಲೈಫ್ ಸಿನಿಮಾ ಬೆಂಬಲಿಸಿದ್ದ ವಿಕ್ಟರಿ ಥಿಯೇಟರ್ ಇದೀಗ ಉಲ್ಟಾ ಹೊಡೆದಿದ್ದು ಕನ್ನಡಿಗರೊಂದಿಗೆ ಮಾತನಾಡುವಂತೆ ಕಮಲ್ಗೆ ಒತ್ತಾಯಿಸಿದೆ. ಮಾತುಗಳಿಂದ ಪರ್ವತವನ್ನೇ ಸರಿಸಬಹುದು. ನಿಮ್ಮ ಪ್ರೀತಿಯ ಕನ್ನಡಿಗರ ಜೊತೆ ಮಾತನಾಡಿ, ಎಲ್ಲಾ ಅಡೆತಡೆ, ಕಹಿ ಘಟನೆಯನ್ನ ಸರಿಪಡಿಸಿ ಅಂತ ಪೋಸ್ಟ್ ಹಂಚಿಕೊಂಡಿದೆ.
ಹೇಮಾವತಿ ಕೆನಾಲ್ ಯೋಜನೆ ವಿರೋಧಿಸಿ ನಿನ್ನೆ ಪ್ರತಿಭಟಿಸಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತುಮಕೂರು ಗ್ರಾಮ ಕ್ಷೇತ್ರದ ಶಾಸಕ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ತುರುವೇಕೆರೆ ಎಂಟಿ ಕೃಷ್ಣಪ್ಪ ಸೇರಿದಂತೆ ನೂರಾರು ಜನರ ವಿರುದ್ಧ ಒಟ್ಟು 11 ಎಫ್ಐಆರ್ ದಾಖಲಾಗಿದೆ. ಸಾರ್ವಜನಿಕರಿಗೆ ತೊಂದರೆ ಮಾಡಿದ ಆರೋಪದಡಿ ಎಫ್ಐಆರ್ ದಾಖಲಿಸಲಾಗಿದೆ. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿರುವ ಗೋಪಾಲನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿಕೊಳ್ಳಲು ನೆರವಾಗ್ತಾ ಇದೆ. ಎಸ್ಎಸ್ಎಲ್ಸಿ ಬಳಿಕ ಮುಂದೇನು ಅನ್ನೋ ಗೊಂದಲವನ್ನ ಪರಿಹರಿಸ್ತಾ ಇದ್ದು ಪ್ರಮುಖ ಕೋರ್ಸ್ಗಳ ಬಗ್ಗೆ ಮಾಹಿತಿ ನೀಡ್ತಾ ಇದೆ. ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಸಹದಾರಿ ಮಾಡಿಕೊಡ್ತಾ ಇದೆ. ಮುಂದಿನ ಕೋರ್ಸ್ ಆಯ್ಕೆ ಬಗ್ಗೆ ವಿದ್ಯಾರ್ಥಿಗಳು, ಪೋಷಕರು ತಮಗಿರುವ ಗೊಂದಲಗಳಿಗೆ ಅಧ್ಯಾಪಕರನ್ನ ಭೇಟಿಯಾಗಿ ಪರಿಹಾರ ಕಂಡುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ನೇಪಾಳಿ ಗ್ಯಾಂಗ್ ಆಕ್ಟಿವ್ ಆಗಿದೆ. ಉದ್ಯಮಿ ಮನೆಯಲ್ಲಿ ಸೆಕ್ಯೂರಿಟಿಗಿದ್ದ ದಂಪತಿಯೇ ಚಿನ್ನ, ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಲೈಸೆನ್ಸ್ ಪಿಸ್ತೂಲ್, 2 ಕೆಜಿ ಚಿನ್ನ, 10 ಲಕ್ಷ ಹಣ ಕದ್ದೊಯ್ದಿದ್ದಾರೆ. ಎಚ್ಎಎಲ್ನ ಶಾಸ್ತ್ರಿನಗರದಲ್ಲಿರುವ ಉದ್ಯಮಿ ಮನೆಯಲ್ಲಿ ಕಳ್ಳತನ ನಡೆದಿದೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಗಾಂಜಾ, ನಾಡಬಂದೂಕು ಸಂಗ್ರಹಿಸಿದ್ದ ಬಸವರಾಜ್ನನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತನ ಬಳಿ ಇದ್ದಂಥ 229 ಗ್ರಾಂ ಒಣಗಾಂಜಾ, ಒಂಟಿನಳಿಕೆಯ 3 ನಾಡಬಂದೂಕು, ಮದ್ದುಗುಂಡು ಜಪ್ತಿ ಮಾಡಲಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರತಿಮೆ ಬಳಿ ನಡೆದ ಹುಚ್ಚಾಟವನ್ನ ಸಂಸದ ಯದುವೀರ್ ಒಡೆಯರ್ ಖಂಡಿಸಿದ್ದಾರೆ. ಪ್ರತಿಮೆ ಮೇಲೆ ನಡೆದಂತ ಈ ಅಗೌರವವನ್ನು ನಾನು ಖಂಡಿಸ್ತೇನೆ. ಅವರು ರಾಜ್ಯ ಹಾಗೆ ರಾಷ್ಟ್ರಕ್ಕಾಗಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳಿಂದ ಈ ನಾಡಿನ ಜನತೆ ಆಭಾರಿಯಾಗಿದ್ದಾರೆ, ಸ್ಮರಿಸುತ್ತಾರೆ ಅನ್ನೋದಾಗಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಐಪಿಎಲ್ನಲ್ಲಿಂದು 2ನೇ ಕ್ವಾಲಿಫೈರ್ ಪಂದ್ಯ ನಡೆಯಲಿದೆ. ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ಧ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ರಾತ್ರಿ 7:30ಕ್ಕೆ ಪಂದ್ಯ ಆರಂಭವಾಗಲಿದೆ. 2ನೇ ಕ್ವಾಲಿಫೈರ್ ಪಂದ್ಯದಲ್ಲಿ ಗೆಲ್ಲುವ ತಂಡವು ಆರ್ಸಿಬಿ ವಿರುದ್ಧ ಫೈನಲ್ ಆಡಲಿದೆ. ಜೂನ್ 3ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಬೆಂಗಳೂರು ಬಾಯ್ಸ್ ವಿರುದ್ಧ ಯಾರು ಸೆಣಸಲಾಡಿದ್ದಾರೆ ಅನ್ನುವುದು ಕುತೂಹಲಕ್ಕೆ ಕಾರಣವಾಗಿದೆ.